ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UG ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮುಗಿಸಿ ಈಗಾಗಲೇ ತಾವು ಎಲ್ಲ ಕಾಲೇಜಿಗೆ ಸಹ ಸೇರ್ಪಡೆಗೊಂಡಿದ್ದೀರಾ. ಕೆಲವರು ಮುಂದಿನ ಸುತ್ತಿಗೆ ಭಾಗವಹಿಸಲಿಕ್ಕೆ ತಮಗೆ ಇಚ್ಛೆಯನುಸಾರ ತಾವು ಇಚ್ಛೆಗಳನ್ನು ದಾಖಲಿಸಿದ್ದೀರಾ. ತಮಗೆಲ್ಲರಿಗೂ ಗೊತ್ತಿರುವಂತೆ ಆರಂಭದಲ್ಲಿ ನಾವು MCC ಟೈಮ್ ಟೇಬಲ್ ಅಂತೆ ನಾವು ನಮ್ಮ ಒಂದು ಕೌನ್ಸಿಲಿಂಗ್ ಶೆಡ್ಯೂಲನ್ನು ನಾವು ಮಾಡಿದ್ವಿ. ತಮಗೆಲ್ಲ ಗೊತ್ತಿರುವಂತೆ ನಮ್ಮದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಮೆಡಿಕಲ್ಲು ಸಿಕ್ಕಿಲ್ಲ ಅಂದರೆ ಡೆಂಟಲ್ಲು, ಸಿಕ್ಕಿಲ್ಲ ಅಂತಂದರೆ ಆಯುಷು, ಆಮೇಲೆ ಇಂಜಿನಿಯರಿಂಗು, ವೆಟರ್ನರಿ ಈ ಥರದ್ದು ತೀರ್ಮಾನಗಳು ಮಾಡುವ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಕೋರ್ಸುಗಳಿಗೆ ಒಮ್ಮಿಗೆ ಕೌನ್ಸಿಲಿಂಗ್ ಮಾಡುವಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಪ್ರಾಧಿಕಾರದ ಮೇಲಿದೆ. ಮೊದಲನೇ ಸುತ್ತಿನಲ್ಲಿ ಸಹ ತುಂಬ ಡಿಲೇ ಆಗಿ ನಾವು ಮಾಡಿದ್ವಿ. ಎರಡನೇ ಸುತ್ತಿನಲ್ಲಿ ನಾವು ಆಪ್ಷನ್ ಎಲ್ಲ ತಮ್ಮ ಹತ್ರ ತೆಗೆದುಕೊಂಡು ಕೌನ್ಸಿಲಿಂಗ್ ಶುರು ಮಾಡಲಿಕ್ಕೆ ಅಂತೇಳಿ ನಾನೆಲ್ಲ ತಮ್ಮ ಮುಂದೆ ಹೇಳಿದ್ದೆ. MCC ಅವರು ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಮಾಡಿದ ನಂತರ ನಾವು ಏನು ಪ್ರಾವಿಷನಲ್ ಅಥವಾ ಮಾಕ್ ರಿಸಲ್ಟ್ ಅಂತ ಪಬ್ಲಿಷ್ ಮಾಡಿರ್ತೀವಿ. ಯಾರಾದ್ರೂ ಕ್ವಿಟ್ ಮಾಡಿ MCCನಲ್ಲಿ ಸೀಟ್ ಸಿಕ್ಕಿದವರು ಕ್ವಿಟ್ ಮಾಡಿ ನಮ್ಮಿಂದ ಹೋಗುವಂಥದ್ದಿದ್ದರೆ ಹೋಗಲಿ, ಅದರ ನಂತರ ನಾನು ರೀರನ್ ಮಾಡಿ ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿ ಅಡ್ಮಿಷನ್ ಆಗುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಲಿಲ್ಲ. ಅವರು ನಿರಂತರವಾಗಿ ಮುಂದೂಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ನಾವು ಮೆಡಿಕಲ್ಲು ಮತ್ತು ಡೆಂಟಲನ್ನು ಹೊರತುಪಡಿಸಿ ಆಯುಷು ಮೊದಲ ಬಾರಿ ನಮಗೆ ಬಂದಿದ್ದ ಕಾರಣಕ್ಕೋಸ್ಕರ ಅದು ನೀಟ್ ರ್ಯಾಂಕ್ ಆಧರಿಸಿ ಮಾಡುವಂಥದ್ದಾದರೂ ಸಹ ಅದಕ್ಕೆ MCC ಅವರೇನು ಟೈಮ್ ಟೇಬಲ್ ಕೊಡಲ್ಲ. ಆ ಹಿನ್ನೆಲೆಯಲ್ಲಿ ಆಯುಷನ್ನು UG ಕೋರ್ಸ್ಗಳ ಜೊತೆ ಸೇರಿಸಿ ನಾನು ಎರಡನೇ ಸುತ್ತನ್ನು ನಾವು ಅಡ್ಮಿಷನ್ಸನ್ನು ಮಾಡಿಸಿದ್ವಿ. ಮೆಡಿಕಲ್ಲು ಮತ್ತು ಡೆಂಟಲ್ಲು ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟ್ ಅಂತೇಳಿ ನಾವು ಪಬ್ಲಿಷ್ ಮಾಡಿ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಉಳಿದಂಥ ಎಲ್ಲ ಕೋರ್ಸಿಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ. ಈಗ ನಮ್ಮದು UG ಕೋರ್ಸ್ಗಳ ಅಡ್ಮಿಷನ್ ಪ್ರಕ್ರಿಯೆ ಸಹ ಮುಕ್ತಾಯ ಆಗಿದೆ. ಆದರೆ ಇಲ್ಲಿವರೆಗೆ MCCಯಿಂದ ಎರಡನೇ ಸುತ್ತಿನ ಫಲಿತಾಂಶ ಬಂದಿಲ್ಲ. ಹಾಗಾಗಿ ನಾವು ಮುಂದುವರಿಯುವಂಥದ್ದಕ್ಕೆ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವಂಥದ್ದು ನಮಗೆ ಪ್ರಾಧಿಕಾರಕ್ಕೆ ಅನಿವಾರ್ಯ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾವು ಈಗ ಮೂರನೇ ಸುತ್ತು UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾಗಿದೆ. ಡೆಂಟಲ್ಲು ಮತ್ತು ಆಯುಷಿಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗನ್ನೇ ಮಾಡುವಂಥದ್ದಕ್ಕೆ ನಮಗೆ MCC ಅವ್ರದ್ದು ಇನ್ನೂ ಫಲಿತಾಂಶ ಬರಲಿಲ್ಲ. ಇನ್ನೂ ಅವರು ಈಗ ಆಪ್ಷನ್ ಎಂಟ್ರಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವೊಂದು ಬದಲಾವಣೆಗಳೊಂದಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆ ಬದಲಾವಣೆಗಳೇನು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ತಿಳಿಸ್ಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಇದ್ದೀನಿ. ನಾವು ಮೂರನೇ ಸುತ್ತು, ಹಿಂದೆ ಎರಡನೇ ಮುಂದುವರಿದ ಸುತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಿದ್ರು ಇಂಜಿನಿಯರಿಂಗು ಮತ್ತು ಅದಕ್ಕೆಲ್ಲ. ತಮಗೆಲ್ಲ ಗೊತ್ತಿರುವಂತೆ ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನುವಂಥದ್ದನ್ನು ನಾವು ಬಿಟ್ಟು ಮೂರನೇ ಸುತ್ತು ಅಂತೇಳಿ ನಾವು ಈ ಸರಿ ಕರಿತೀವಿ. ಯಾಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜು ಖಾಸಗಿ ಕಾಲೇಜುಗಳ ಒಕ್ಕೂಟ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂಥ ಒಪ್ಪಂದದ ಪ್ರಕಾರ AICT ಅವರು ಏನು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಟೈಮ್ ಟೇಬಲ್ ಕೊಡ್ತಾರೆ, ಕೊನೆಯ ದಿನಾಂಕಕ್ಕೆ -10 ಡೇಸ್ವರೆಗೆ ನಾವು ಎಷ್ಟು ಸುತ್ತುಗಳನ್ನು ಬೇಕಾದರೂ ಮಾಡ್ಬೋದು ಅಂತ ಅಗ್ರಿಮೆಂಟ್ ಆಗಿತ್ತು. ಅದರಂತೆ ತಮಗೆಲ್ಲ ಗೊತ್ತಿದೆ AICT ಅವರ ಒಂದು ಟೆಕ್ನಿಕಲ್ ಕೋರ್ಸಸ್ಸಿಗೆ ಕಟ್ ಆಫ್ ಡೇಟ್ ಬಂದು 15ನೇ ತಾರೀಕು. ನಮ್ಮ ರಾಜ್ಯದಿಂದ ನಾವು ವಿಸ್ತರಣೆ ಮಾಡುವಂಥದ್ದಕ್ಕೆ ಮನವಿ ಕಳಿಸಿದ್ದೀವಿ. ಆದರೆ ಇಲ್ಲಿವರೆಗೆ ನಮ್ಮ ಮನವಿಯ ಕುರಿತು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ AICTಯಿಂದ. ಹಾಗಾಗಿ ಬಂದಿಲ್ಲ ಅಂದ್ಕೊಂಡೇ ನಾವು ಈಗ ಮೂರನೇ ಸುತ್ತನ್ನು ಮಾಡಬೇಕಾಗಿದೆ. ಖಾಸಗಿ ಕಾಲೇಜು ಒಕ್ಕೂಟದವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, -10 ಡೇಸ್ ಬದಲು ನಾವು ಒಂದು 5 ಡೇಸ್ ಹೊತ್ತಿಗೆ ತಮಗೆ ಕೊಡ್ತೀವಿ ಅಂತ. ಅಂದರೆ ನಾವು 10ನೇ ತಾರೀಕು ಹೊತ್ತಿಗಾದ್ರೂ ಅವರಿಗೆ ಉಳಿದಂಥ ಸೀಟ್ಗಳನ್ನ ಕೊಡುವಂತಹ ಅನಿವಾರ್ಯತೆ ನಮಗೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಮೂರನೇ ಸುತ್ತಿನಲ್ಲಿ ಬದಲಾವಣೆಗಳೇನಿರುತ್ತೆ, ಯಾವ್ಯಾವ ರೀತಿ ನಮ್ಮದು ಇರುತ್ತೆ ತಮಗೆಲ್ಲ ಗೊತ್ತಿದೆ. ಎರಡನೇ ಸುತ್ತಿನಲ್ಲಿ ತಾವು ತುಂಬ ಖುಷಿ ಇದೆ ಅಂತಂದರೆ ತಾವು ಚಾಯ್ಸನ್ನು ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ನೀವು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹೋಗಿದ್ದೀರಾ. ನಿಮ್ಮ ಬಗ್ಗೆ ಏನು ನಿಮಗೆ ತಿಳಿಸುವಂಥ ಮಾಹಿತಿ ಏನೂ ಇರಲ್ಲ. ಕೆಲವರು ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿದ್ದೀರಾ. ಅಂದರೆ ನಿಮ್ಮದು ಹೈಯರ್ ಆಪ್ಷನ್ಸ್ಗಳ್ನ ನಿಮಗೆ ರಿಅರೇಂಜ್ ಮಾಡೋದಕ್ಕೆ ನಾವು ಬಿಡಬೇಕಾಗುತ್ತೆ. ಕೆಲವರು ಚಾಯ್ಸ್ 3 ಹಾಕಿ 10,000 ರೂಪೀಸ್ ಹಣವನ್ನು ಕಟ್ಟಿದ್ದೀರಾ ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಿ. ನೀವುಗಳು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಿಗೆ ಹೊರತುಪಡಿಸಿ ಉಳಿದಂತಹ ಎಲ್ಲ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ತಾವು ಲಾಗಿನ್ ಆಗಿ
ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಜೊತೆಗೆ ಈ ಹಿಂದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಹೊಸ ಕಾಲೇಜುಗಳನ್ನು ಹಾಕುವಂಥದ್ದಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಅದನ್ನು ನಾವು ಈ ಬಾರಿ ಸಹ ಕೊಟ್ಟಿದ್ದೀವಿ. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್, ಉಳಿದಂಥ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಏನಿದೆ, ತಾವು ಯಾರು ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದೀರಾ, ತಾವುಗಳು ಹೊಸ ಕಾಲೇಜುಗಳು ಯಾವುದು ಅಂದರೆ ತಾವು ಹಿಂದೆ ಹಾಕಿಲ್ಲದೆ ಇರ್ಬೋದು. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಹಾಕಿದ್ದನ್ನೇ ನಾವು ಸೆಕೆಂಡ್ ರೌಂಡಿಗೆ ತಗೊಂಡಿದ್ವಿ, ನಿಮಗೆ ಹೊಸದು ಹಾಕೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈ 3ನೇ ಸುತ್ತು ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ತಾವು ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ತಾವು ಹೊಸ ಕಾಲೇಜುಗಳನ್ನು ಹಾಕಿಕೊಳ್ಳಬಹುದು. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್. ಡೆಂಟಲ್ ಮತ್ತು ಮೆಡಿಕಲಲ್ಲಿ ಸಣ್ಣ ಬದಲಾವಣೆಗಳನ್ನ ನಾನು ನಂತರದ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಇಲ್ಲಿ ನಾನು ಹೇಳುವಂಥದ್ದು ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಅದೇ ಆಪ್ಷನ್ಸ್ನ ಇಟ್ಕೊಂಡಿದ್ರಿ. ಇವತ್ತು ಎಷ್ಟು ನಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿರುವಂಥದ್ದೇ ನಾವು 2,80,000 ತನಕ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿದ್ದೀವಿ. ತುಂಬ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಲಿಯುವಂತಹ ಕನಸನ್ನು ಕಂಡಿರ್ತೀರಾ, ಕಡಿಮೆ ಶುಲ್ಕ ಬೇಕು ಅಂತ ಹೇಳಿರ್ತೀರಾ, ತಮಗೆ ಆದರೆ ಸೀಟೇ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಸರಿಯಾದ ರೀತಿಯ ಆಪ್ಷನ್ಗಳನ್ನ ತಾವು ಹಾಕಿಕೊಂಡಿಲ್ಲ. ಕೆಲವೇ ಟಾಪ್ ಕಾಲೇಜ್ ಅಂತ ಕೆಲವೇ ಆಪ್ಷನ್ಸ್ಗಳನ್ನ ನೀವು ಹಾಕಿಬಿಟ್ಟಿದ್ದೀರಾ. ಆದರೆ ಸಾಕಷ್ಟು ಕಾಲೇಜ್, ಉದಾಹರಣೆಗೆ ತಾವು ನೋಡ್ಬೋದು, ನಿಮ್ಮ ಮಾಹಿತಿಗೋಸ್ಕರ ನಾನು 3 ದಿನಗಳ ಹಿಂದೆಯೇ ನಾನು 2ನೇ ಸುತ್ತಿನಲ್ಲೂ ಹಂಚಿಕೆ ಆಗದ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀನಿ ನಿಮ್ಮ ಮಾಹಿತಿಗೋಸ್ಕರ. ತಾವುಗಳು ದಯಮಾಡಿ ಈ ಕಾಲೇಜುಗಳನ್ನು ನಿಮ್ಮ ಲಾಗಿನ್ನಲ್ಲಿ ಎಂಟ್ರಿ ಮಾಡಿ, ನಿಮಗೆ ಖಂಡಿತ ಸೀಟ್ ಅಲಾಟ್ ಆಗುತ್ತೆ. 8,000ದಷ್ಟು ಸೀಟ್ಗಳು ಇಂಜಿನಿಯರಿಂಗಲ್ಲಿ ಉಳಿದಿದೆ, ಸೆಕೆಂಡ್ ರೌಂಡಲ್ಲಿ ಅಲಾಟೇನೇ ಆಗಿಲ್ಲ. ಅಲಾಟ್ ಆಗಿಲ್ಲ ಅಂತಂದರೆ ಏನರ್ಥ? ಆ ಕಾಲೇಜ್ ಚೆನ್ನಾಗಿಲ್ಲ, ಬ್ರಾಂಚ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಅದೇ ಅರ್ಥ ಏನಲ್ಲ. ತಾವು ಮೊದಲ ಸುತ್ತಲ್ಲಿ ನಾವು ಎಷ್ಟು ಬೇಕಾದರೂ ಆಪ್ಷನ್ ಹಾಕಿ ಅಂತ ತಮಗೆ ಹೇಳಿದ್ವಿ, ಆದರೂ ಸಹ ಕೆಲವು ಮಕ್ಕಳು ಆಪ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ನಿಮ್ಮ ರ್ಯಾಂಕ್ ಇದೆ, ಕಾಲೇಜಲ್ಲಿ ಸೀಟ್ ಇದೆ, ಬಟ್ ನಿಮ್ಮ ಆಪ್ಷನ್ ಇಲ್ಲ, ಅಲಾಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈ ಸುತ್ತಿನಲ್ಲಿ ಹೊಸದಾಗಿ ಕಾಲೇಜ್ ಹಾಕಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅದು ಸದುಪಯೋಗ ಪಡಿಸ್ಕೊಳ್ಳಿ. ದಯಮಾಡಿ ತಾವು ಈ ಸೀಟ್ಗಳನ್ನು ಹಾಕಿ. ಮುಂದುವರೆದು ಒಂದು ಸರ್ಕಾರದಲ್ಲಿ ತಾವೆಲ್ಲ ಪೇಪರಲ್ಲಿ ಸಹ ನೋಡಿದ್ದೀರಾ, ಕೆಲವು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅದ್ಭುತವಾದಂತಹ ಮೂಲಭೂತ ಸೌಕರ್ಯಗಳು ಸಹ ಇದೆ. ಅಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ 50% ಶುಲ್ಕ ವಿನಾಯಿತಿಯನ್ನು ಸರ್ಕಾರ ನೀಡಿದೆ. ಇದನ್ನು ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಇಂಜಿನಿಯರಿಂಗ್ ಕಲಿಯುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕನಾಗಿ ಸಹ ಕೆಲಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ತಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಅಪಾರ್ಟ್ ಫ್ರಮ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಕೆಲವು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಿನಿರುವಂಥವರು ಒಂದು ಶಿಕ್ಷಣವನ್ನು ಪೂರೈಸಿ ಉದ್ಯೋಗ ಪಡಿಬೇಕು, ಉದ್ಯೋಗ ಬೇಕೇ ಬೇಕು ಅನ್ನುವಂಥವ್ರು ಕೆಲವರು ಇರ್ತಾರೆ. ಕೆಲವರು ನಾವು ಡಿಗ್ರಿ ಅಷ್ಟೇ ಮಾಡಬೇಕು, ನಮಗೆ ಉದ್ಯೋಗ ಏನು ಅಂತ ಅಗತ್ಯ ಇಲ್ಲ, ನಾವು ನಾಲೆಡ್ಜಿಗೋಸ್ಕರ ಶಿಕ್ಷಣ ಪಡಿಬೇಕು ಅಂತಿರುವಂಥವ್ರು. ನನ್ನ ವಿನಂತಿ, ಯಾರೆಲ್ಲ ಒಂದು ಶಿಕ್ಷಣ ಪಡೆದ ನಂತರ ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಮಾಡಿದ ನಂತರ ನನಗೆ ಉದ್ಯೋಗನೇ ಬೇಕು, ನನ್ನ ಒಂದು ಕುಟುಂಬ ನಡೀಲಿಕ್ಕೆ ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ಇದ್ದೀರಾ, ದಯಮಾಡಿ ತಾವು ಸಮಾಧಾನವಾಗಿ ಕುಳಿತುಕೊಂಡು ತಾವು ಸ್ವಲ್ಪ ನೋಡಿ. ಆಮೇಲೆ ಕೆಲವು ನಾನು ವಿದ್ಯಾರ್ಥಿಗಳನ್ನ ನೋಡ್ತೀನಿ, ಇಂಜಿನಿಯರಿಂಗಿಗೆ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ, ಬೇರೆ ಬೇರೆ ಕೋರ್ಸ್ಗಳದ್ದು ಶುಲ್ಕ ಮತ್ತು ತಾವು ಹೊಂದಿರುವಂತಹ ರ್ಯಾಂಕು, ಇದೆಲ್ಲದನ್ನು ಪರಿಗಣಿಸಿ ತಾವು ನಿರ್ಧಾರ ಮಾಡಬೇಕಾಗತ್ತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಬ್ರಾಂಚ್ಗಳಿಗೆ ಕೇವಲ 20,000 ರಿಂದ 25,000 ಶುಲ್ಕ ಸರ್ಕಾರ ನಿಗದಿಪಡಿಸಿದೆ. ಈ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಉದ್ಯೋಗ ಮಾಡಲಿಕ್ಕೆ, ಇಂಜಿನಿಯರಿಂಗ್ ಕೋರ್ಸ್ ಮುಗಿತಿದ್ದಂಗೆ ಅವರಿಗೆ ಉದ್ಯೋಗ ಸಿಗಲಿ ಅನ್ನುವ ಹಿನ್ನೆಲೆ ಒಳಗಡೆ ಅದನ್ನು ಮಾಡಿದ್ದಾರೆ. ಆ ಸದುಪಯೋಗನ ಪಡಿಸ್ಕೊಳ್ಳಿ. ಕೆಲವರು ತಾಂತ್ರಿಕ ಶಿಕ್ಷಣ ಪಡಿತಿದ್ದಂಗೆ ಅದರಲ್ಲಿ ಕೆಲವು ಟಾಪ್ ಬ್ರಾಂಚ್ಗಳಿದೆ, ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ, ಈ ಥರದ್ದೆಲ್ಲ ಕಲ್ಪನೆ ಇದೆ. ದಯಮಾಡಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ತಾವು ಉದ್ಯೋಗ ಸಿಗುವ ಬ್ರಾಂಚ್ಗಳು ಸಾಕಷ್ಟು ಇದೆ, ಅದು ಸ್ವಲ್ಪ ಕಷ್ಟ ಅನ್ನುವ ಹಿನ್ನೆಲೆ ಒಳಗಡೆ ಕೆಲವೇ ಕೋರ್ಸ್ಗಳು ಬೇಕು ಅಂತ ಹೇಳುವಂಥ ವಿದ್ಯಾರ್ಥಿಗಳು, ನೀವು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗ ಸಿಗುವಂತಹ ಬ್ರಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಾನು ಆ ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯನ್ನು
ಉದ್ಯೋಗ ಬೇಕು ಅನ್ನುವಂತಹ, ಶಿಕ್ಷಣ ಮುಗಿತಿದಂಗೆ ಉದ್ಯೋಗ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ವಿಚಾರ ಮಾಡಿ, ನಾವು ಏನು 8,000 ಅಷ್ಟು ಇಂಜಿನಿಯರಿಂಗ್ ಸೀಟು ಮತ್ತು ಬೇರೆ ಬೇರೆ ಕೆಲವು ಕೋರ್ಸ್ಗಳಲ್ಲಿ ಸೀಟ್ ಉಳಿದಿರುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ, ಅದರದ್ದು ಫೀಸನ್ನು ಹಾಕಿದ್ದೀವಿ. ದಯಮಾಡಿ ಸ್ಟಡಿ ಮಾಡಿ. ಈ ರೌಂಡಲ್ಲಿ ನಿಮಗೇನು ಹೊಸದಾಗಿ ಕಾಲೇಜುಗಳನ್ನು ಆಯ್ಕೆ ಮಾಡಲಿಕ್ಕೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದನ್ನು ಸದುಪಯೋಗ ಪಡಿಸ್ಕೊಂಡು ತಾವು ಅಡ್ಮಿಷನ್ ಪಡೀರಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಈ ರೌಂಡಲ್ಲಿ ನರ್ಸಿಂಗು ಮತ್ತು ಬ್ಯಾಚುಲರ್ ಆಫ್ ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಎರಡರದ್ದು ಏನು ಕೋರ್ಸ್ಗಳಿಗೆ ಸರ್ಕಾರ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟು ಆದೇಶ ಕೊಟ್ಟಿರುವಂತಹ ಸಂದರ್ಭದಲ್ಲಿ 2 ಸುತ್ತುಗಳಿಗೆ ಮಾತ್ರ ಎಲ್ಲ ಸೀಟುಗಳಿಗೆ ನಾವು ಹಂಚಿಕೆ ಮಾಡ್ಬೋದು. 3ನೇ ಸುತ್ತಿನಲ್ಲಿ ಸರ್ಕಾರದ ಪಾಲಿನ ಏನು ಸೀಟುಗಳಿದ್ದಾವೆ, ಸರ್ಕಾರಿ ಕೋಟಾದ ಸೀಟುಗಳು ಏನಿದೆ, ಅದನ್ನು ಮಾತ್ರ ಹಂಚಿಕೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಾವು ನರ್ಸಿಂಗು ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿನಲ್ಲಿ ಈ ಸುತ್ತಿನಲ್ಲಿ ಸರ್ಕಾರಿ ಸೀಟುಗಳನ್ನು ಮಾತ್ರ ನಾವು ಅಲಾಟ್ಮೆಂಟಿಗೆ ಪರಿಗಣಿಸ್ತೀವಿ. ಕೆಲವರು ಖಾಸಗಿ ಕೋಟಾ ಸೀಟನ್ನು ಸೆಕೆಂಡ್ ರೌಂಡಲ್ಲಿ ತಾವು ಚಾಯ್ಸ್ 2 ಹಾಕಿ ಬಂದಿದ್ದೀರಾ, ತೊಂದರೆ ಇಲ್ಲ, ತಮ್ಮನ್ನು ಪರಿಗಣಿಸ್ತೀವಿ. ನಾವು ಈಗಾಗಲೇ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟಿಗೆ ಬರೆದಿದ್ದೀವಿ. ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ರೀತಿ ಇರೋದ್ರಿಂದ 2ನೇ ರೌಂಡಲ್ಲೇ ಅವರಿಗೆ ಸೀಟ್ ಸಿಕ್ಕಿದೆ, ಅವರು ಅಪ್ಗ್ರೇಡೇಷನ್ನಿಗೆ ಬಂದಿದ್ದಾರೆ, ಅದನ್ನು ತಾವು ಪರಿಗಣಿಸಬೇಕು ಅಂತ ಬರೆದಿದ್ದೀವಿ. ಈ 2ಕ್ಕೆ ಸಂಬಂಧಪಟ್ಟಂತೆ ಅದು ತಮಗೆ ಹೇಳ್ತೀನಿ. ಆಮೇಲೆ ಈ ರೌಂಡಲ್ಲಿ ನಾನೀಗಾಗಲೇ ಹೇಳ್ದಂಗೆ ಯಾರೆಲ್ಲ ಕೌನ್ಸಿಲಿಂಗ್ ಬರ್ತಾರೆ UG ಕೋರ್ಸಸ್ಸಿಗೆ, 2ನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ನಲ್ಲಿ 2 ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿರುವಂಥವರು ಮತ್ತು ಚಾಯ್ಸ್ 3 ಹಾಕಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಬರುವಂಥವರು ತಾವು ಬರ್ತೀರಾ. ತಮ್ಮ ಲಾಗಿನ್ನಲ್ಲಿ ಏನು ಚಾಯ್ಸ್ 2ದವರಿಗೆ ಹೈಯರ್ ಆಪ್ಷನ್ನು, ಚಾಯ್ಸ್ 3ದವರಿಗೆ ನಿಮ್ಮ ಅಲಾಟ್ ಆಗಿರೋ ಕಾಲೇಜಿನ ಬಿಟ್ಟು ಉಳಿದಿರುವಂತಹ ಆಪ್ಷನ್ಗಳು ಇರುತ್ತೆ. ಅದನ್ನು ನೀವು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಮತ್ತು UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಡೆಂಟಲನ್ನು ಹೊರತುಪಡಿಸಿ ಉಳಿದಂಥ ಆಯುಷು ಸೇರಿದಂತೆ ಎಲ್ಲ ಕೋರ್ಸ್ಗಳನ್ನು, ಹೊಸ ಕೋರ್ಸು ಹೊಸ ಕಾಲೇಜನ್ನು ತಾವು ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಪಾಯಿಂಟು. ಮತ್ತಾರಿರ್ತಾರಪ್ಪ ಈ ಕೌನ್ಸಿಲಿಂಗಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರುಗಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಅಂತಂದರೆ, ನಾವು ಎಷ್ಟು ನಿಮಗೆ ಎಜುಕೇಟ್ ಮಾಡಿದರೆ ಸಹ ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಫಸ್ಟ್ ರೌಂಡಲ್ಲೂ ಚಾಯ್ಸ್ ಹಾಕಿರಲಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಹ ತಾವು ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದೀರಾ, ಕೋರ್ಸ್ ಫೀಸ್ ಕಟ್ಟಿಲ್ಲ. ಚಾಯ್ಸ್ 3 ಹಾಕಿದ್ದೀರಾ, ತಾವು ಕಾಶ್ ಆ್ಯಂಡ್ ಡೆಪಾಸಿಟ್ 10,000 ಕಟ್ಟಿಲ್ಲ. ಚಾಯ್ಸ್ 1 ಹಾಕಿದ್ದೀರಾ, ತಾವು ಕೋರ್ಸ್ ಫೀಸ್ ಕಟ್ಟಿ ಮುಂದಿನ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದು ಯಾವುದೂ ಮಾಡಿಲ್ಲ. ಈ ಕೆಟಗರಿಗಳಿದ್ದೀರಾ. ಜೊತೆಗೆ ಇಲ್ಲಿಯವರೆಗೆ ಮೊದಲನೇ ಸುತ್ತಿನ ಮತ್ತು 2ನೇ ಸುತ್ತಿನಲ್ಲಿ ತಮಗೆ ಯಾವುದೇ ಸೀಟು ಸಿಕ್ಕಿಲ್ಲ. ಯಾಕೆಂದರೆ ತಾವು ಲಿಮಿಟೆಡ್ ಆಪ್ಷನ್ಸ್ ಹಾಕಿರ್ಬೋದು, ಇಲ್ಲ ನಿಮ್ಮ ರ್ಯಾಂಕು ತುಂಬ ಕೆಳಗಡೆ ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರ ತಮಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಈ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವಂಥದ್ದು, ಇಲ್ಲಿಯವರೆಗೆ ಯಾವುದೇ ಸೀಟು ಸಿಕ್ಕದ ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಯಾವುದೇ ಚಾಯ್ಸ್ ಹಾಕಿಲ್ದಿರುವಂಥವರು, ಚಾಯ್ಸ್ ಹಾಕಿ 2ನೇ ಸುತ್ತಿನಲ್ಲಿ 1ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವವರು, 2ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವಂಥವ್ರು, 3ನೇ ಚಾಯ್ಸ್ ಹಾಕಿ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿಲ್ದಿರುವಂಥವ್ರು, ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಾದರೆ, ಕೆಲವು ವಿದ್ಯಾರ್ಥಿಗಳಿಗೆ ಮರ್ತೋಗಿತ್ತು, ಊರಿಗೆ ಹೋಗಿದ್ರು, ಜಾತ್ರೆಗೆ ಹೋಗಿದ್ರು, ಈ ಕಾರಣಕ್ಕೆ ಹಾಕಿಲ್ಲ ಅಂತನ್ನುವಂಥವ್ರು ನಾವು ನಿರಂತರ ಫೋನ್ ಕಾಲನ್ನು ತಗೊಳ್ತಾ ಇದ್ದೀವಿ. ಆದರೆ ನಿಮ್ಮನ್ನೆಲ್ಲ ನಾವು ಹೊರಗಡೆ ಹಾಕ್ಬಿಟ್ಟಿದ್ದೀವಿ, ಈಗಾಗಲೇ ನಮ್ಮ ಸಿಸ್ಟಮಿಂದ ಹೊರಗಡೆ ಹಾಕಿದ್ದೀವಿ. ಆದರೆ ಕೆಲವು ಬಡ ಮಕ್ಕಳು ನಾಲೆಡ್ಜ್ ಇಲ್ಲದೆ ಇನ್ನೂ ನಾವು ಫೇಸ್ ರೆಕಗ್ನೈಜೇಷನ್ ಆ್ಯಪು OTP ಮೂಲಕ ನಿಮ್ಮ ಲಾಗಿನ್ ಓಪನ್ ಆಗುವಂಥ ವ್ಯವಸ್ಥೆ ಮಾಡಿದ್ರೂ ಸಹ ತಾವು ಕೆಲವ್ರ ಮೇಲೆ ಡಿಪೆಂಡೆಂಟ್ ಇದ್ದೀರಾ. ಅವ್ರು ನಿಮಗೆ ಚೀಟ್ ಮಾಡಿದ್ದಾರೆ, ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಎಲ್ಲ ಕಾರಣಗಳಿದ್ದಾವೆ. ಅವರು ನಮ್ಮ ಹತ್ರ ಸೀಟ್ ಸಹ ಇರುವ ಹಿನ್ನೆಲೆಯಲ್ಲಿ UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂತಹ ಕೆಟಗರಿಯ ವಿದ್ಯಾರ್ಥಿಗಳಿಗೆ ನಾವು ಈ ಸುತ್ತಿನಲ್ಲಿ ಭಾಗವಹಿಸುವಂಥದ್ದಕ್ಕೆ ವಿತ್ ಕಂಡೀಷನ್ ಅವಕಾಶ ಕೊಡ್ತಾ ಇದ್ದೀವಿ. ಏನಪ್ಪ ಅದು ಕಂಡೀಷನ್ ಅಂತಂದರೆ, ತಾವು ಲಾಗಿನ್ ಆಗಿ ಚಾಯ್ಸ್ 3 ತರಕ್ಕೆ ಏನು ಹೇಳಿದ್ವಿ ನಾವು, ಚಾಯ್ಸ್ 3 ವಿದ್ಯಾರ್ಥಿಗಳಿಗೆ ಹೇಳಿದ್ವಲ್ಲ 10,000 ರೂಪಾಯಿ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ ತಾವು ಬರಬೇಕಂತ. ಈಗ ಹೇಳಿದಂತಹ ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಆಗಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದರೆ ನೀವು ನಮ್ಮ ಕೌನ್ಸಿಲಿಂಗ್ 3ನೇ ಸುತ್ತಿಗೆ ತಾವು ಹಾಜರಾಗಬಹುದು. ಆದರೆ ತಮ್ಮ
ಎಡಬದಿಯಲ್ಲಿ ಎಲ್ಲ ಕಾಲೇಜುಗಳಿರುತ್ತೆ ಎಕ್ಸೆಪ್ಟ್ ಡೆಂಟಲ್ ಮೆಡಿಕಲ್. ತಾವು ಆಪ್ಷನ್ನನ್ನು ಹಾಕಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ನಾಟ್ ಸೀಟ್ ಅಲಾಟೆಡ್ ಆಗಿಲ್ದಿರುವಂಥ ವಿದ್ಯಾರ್ಥಿಗಳೂ ಸೇರಿದಂತೆ ಇವರ ಯಾವುದೇ ಹಿಂದಿನ ಸುತ್ತಿನ ಆಪ್ಷನ್ಗಳನ್ನು ನಾವು ಪೋರ್ಟ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ ಲಾಗಿನ್ನಿಗೆ ಬರಲ್ಲ. ತಾವು 10,000 ರೂಪಾಯಿ ಕಾಶ್ ಆನ್ ಡೆಪಾಸಿಟ್ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು. ಬಂದ ಮೇಲೆ ತಾವು ಚೂಸ್ ಮಾಡಿ ಲಾಗಿನ್ನಲ್ಲಿ ತಮ್ಮ ಆಪ್ಷನ್ಗಳನ್ನ ಹಾಕಬೇಕು. 10,000 ರೂಪಾಯಿ ಏನಾಗ್ಬಿಡುತ್ತೆ, ಕಾಶ್ ಆನ್ ಡೆಪಾಸಿಟ್. ನಿಮಗೆ ಸೀಟ್ ಅಲಾಟ್ ಆದಾಗ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೀಟ್ ಅಲಾಟೇ ಆಗಿಲ್ಲ ಅಂತಂದರೆ ತಮಗೆ ವಾಪಸ್ ಅದನ್ನು ಕೊಡ್ತೀವಿ. ಸೀಟ್ ಹಾಕುವಂಥ ಸಂದರ್ಭದಲ್ಲಿ ಹೌದು, ನಿಮಗೆ ಕೆಲವರಿಗೆ ಸೀಟ್ ಅಲಾಟೇ ಆಗಿಲ್ದಿರುವಂಥವರಿಗೆ ಅಷ್ಟೊಂದು ಸೀಟ್ ಹಾಕೊಳ್ಳುವಂಥದ್ದು ಕಷ್ಟ ಇದೆಲ್ಲ. ಬಟ್ ಆದರೆ ಇಲ್ಲೇನಾಗಿದೆ, ನರ್ಸಿಂಗಿಗೆ ಗೌರ್ಮೆಂಟ್ ಸೀಟ್ ಮಾತ್ರ, ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಗೌರ್ಮೆಂಟ್ ಸೀಟ್ ಮಾತ್ರ ಇದೆ. ಆಮೇಲೆ ಇಂಜಿನಿಯರಿಂಗಲ್ಲಿ ಸಾಕಷ್ಟು ಕೋರ್ಸಿಂದು ಸೀಟ್ಗಳು ಮುಗಿದೋಗಿದೆ. ನಾವು ಫ್ರೆಶ್ ಸೀಟ್ ಮ್ಯಾಟ್ರಿಕ್ಸ್ ಇದಕ್ಕೆ ಬಿಟ್ಟಿದ್ದೀವಿ. ನೀವು ಸಾವಿರಾರು ಲಾಗಿನ್ನಲ್ಲಿ ಆಪ್ಷನ್ಗಳನ್ನ ಇಟ್ಕೊಂಡು ರನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೇ ನಾವು ಫ್ರೆಶ್ ಆಪ್ಷನ್ ಕೊಟ್ಟಿದ್ದೀವಿ. ದಯಮಾಡಿ ತಾವು ಈ ಆಪ್ಷನ್ ಹಾಕುವಾಗ ಸಹ ಒಂದು ಎಚ್ಚರ ವಹಿಸಿ. ಇದು 3ನೇ ಸುತ್ತಿನ ಕೌನ್ಸಿಲಿಂಗ್. ಈ ಸುತ್ತು ಮುಗೀತಿದ್ದಂಗೆ ನಿಮಗೆ ಯಾವುದೇ ಆಪ್ಷನ್ಸ್ ಇರಲ್ಲ. ಅಪ್ಗ್ರೇಡೇಷನ್ನು ಹೊರಗಡೆ ಇದೆಲ್ಲ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಒಂದು ವೇಳೆ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕಾಗಲ್ಲ. ಹಾಗಾಗಿ ತಾವು ಯಾವ ಆಪ್ಷನ್ನನ್ನು ಹಾಕ್ತೀರಾ ಆ ಆಪ್ಷನ್ನಿಗೆ ಸಿಕ್ತು ಅಂತಂದರೆ ನೀವು ಕಡ್ಡಾಯವಾಗಿ ಕಾಲೇಜಿಗೆ ಹೋಗಬೇಕು. ಅಂಥ ಆಪ್ಷನ್ಗಳನ್ನ ಮಾತ್ರ ಹಾಕಿ. ಈಗಲೂ ನಾನು ನೋಡ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಕೆಲವೊಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ತಾವು ದಯಮಾಡಿ ಕಾಲೇಜನ್ನು ಪರಿಶೀಲನೆ ಮಾಡಿ, ಆನ್ಲೈನಲ್ಲಿ ಮಾಡಿ, ಫೋನ್ ಮಾಡಿ ಕೇಳಿ, ಖಾತ್ರಿ ಮಾಡ್ಕೊಂಡು ಆ ಕಾಲೇಜನ್ನು ಹಾಕಿ. ಕಾಲೇಜಿಗೆ ಹಾಕಿ ಕಾಲೇಜು ಸೀಟ್ ಅಲಾಟ್ ಆದಮೇಲೆ ಇಲ್ಲ ಕಾಲೇಜು ಸರಿ ಇಲ್ಲ, ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳಿದರು, ಕಾಲೇಜು ನಮ್ಮ ಮನೆಯಿಂದ ತುಂಬ ದೂರ ಇದೆ, ಅದಕ್ಕೆ ನಾನು ಹೋಗಲ್ಲ ಅನ್ನುವಂಥದ್ದಕ್ಕೆ ಈ ಸುತ್ತಿನಲ್ಲಿ 3ನೇ ಸುತ್ತಿನಲ್ಲಿ ತಮಗೆ ಅವಕಾಶ ಇಲ್ಲ. ಹಿಂದೆ ಎಲ್ಲ ಇತ್ತು. ಈ ಸುತ್ತಿನಲ್ಲಿ ನಿಮ್ಮ ಕಾಶ್ ಆನ್ ಡೆಪಾಸಿಟ್ ಫೋರ್ಫಿಟ್ ಆಗುತ್ತೆ. ಮುಂದಿನ ವರ್ಷ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಬಾರ್ ಮಾಡಲಾಗುತ್ತೆ. ಅದಕ್ಕೆ ನೀವು 2 ಆಪ್ಷನ್ ಹಾಕ್ತೀರಾ, 100 ಆಪ್ಷನ್ ಹಾಕ್ತೀರಾ, ಒಂದೇ ಆಪ್ಷನ್ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು. ಈ ಕಡೆ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಅವೈಲಬಲ್ ಕಾಲೇಜ್ಗಳು ನಿಮ್ಮ ಎಡಬದಿನ ಲಾಗಿನ್ ಆದರೆ ಎಡಬದಿನಲ್ಲಿರುತ್ತೆ. ನೀವು ಬಲಬದಿಗೆ ಹಾಕುವಂತಹ ಸಂದರ್ಭದಲ್ಲಿ ಸರಿಯಾಗಿ ಕಾಲೇಜು ಮತ್ತು ಕೋರ್ಸನ್ನು ವಿಚಾರ ಮಾಡಿ, ಮನೆಯವರೊಂದಿಗೆ ಚರ್ಚೆ ಮಾಡಿ, ಕಾಲೇಜಿನ ಇತಿಹಾಸ, ಕಾಲೇಜಿನ ಬಗ್ಗೆ ತಿಳ್ಕೊಂಡು ಇದು ಸಿಕ್ಕಿದರೆ ಹಿಂದೆ ಮುಂದೆ ನೋಡದೆ ಹೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂತಹ ಖಾತ್ರಿ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. 2ನೇ ಸುತ್ತಿನಲ್ಲಿ ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿರುವಂಥವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ನಿಮ್ದು ಎಲ್ಲ ಸೀಟ್ಸು ಎಲ್ಲ ಆಪ್ಷನ್ಸೂ ಪೋರ್ಟ್ ಆಗಿರುತ್ತೆ. ನೀವು ರೀಅರೇಂಜ್ ಮಾಡಿ ಡಿಲೀಟ್ ಮಾಡಿ ಯಾವುದಾದ್ರೂ ಹೊಸದು ಹಾಕೋದಿದ್ದರೆ ಹಾಕಿ. ಚಾಯ್ಸ್ 3 ಹಾಕಿರುವಂಥವರು 10,000 ಕಟ್ಟಿರುವಂಥವ್ರು ಸಿಕ್ಕಿರೋದು ಡಿಲೀಟ್ ಆಗಿ ಉಳಿದಿದ್ದೆಲ್ಲ ಇರುತ್ತೆ. ತಾವು ಸಹ ತಮಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಿಮ್ಮ ಲಾಗಿನ್ ಒಳಗಿರುತ್ತೆ. ತಾವು ಹೊಸದು ಸೇರಿಸೋದಿದ್ದರೆ ಸೇರಿಸ್ಬೋದು, ಮತ್ತು ಅಡಿಷನ್ ಡಿಲೀಷನ್ ಮಾಡೋದಿದ್ದರೆ ಮಾಡ್ಬೋದು. ಉಳಿದಂಥವ್ರು ನಾನು ಹೇಳಿದ್ನಲ್ಲ, ಹೊಸದಾಗಿ ಏನು ಬರುವಂಥವ್ರು, ಈಗ ಆದರೆ ಮತ್ತೆ ರಿಪೀಟ್ ಮಾಡಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರುಗಳು ಮಾತ್ರ ವಿಚಾರ ಮಾಡಿ ಕಾಲೇಜಿಗೆ ಹೋಗುವಂಥದ್ದನ್ನು ಗ್ಯಾರಂಟಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಆಪ್ಷನ್ ಹಾಕ್ರಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಮತ್ತು ಈ ಮೊದಲ ಸುತ್ತಿನಲ್ಲಿ ನಾವು ಚಾಯ್ಸ್ 3 ಹಾಕಿದವರು ಒಂದು ಅಗ್ರಿ ಬಟನ್ ಅಮ್ಕಿ ಅಂತ ಹೇಳಿದ್ವಿ. ಅನ್ಫಾರ್ಚುನೇಟ್ಲಿ ಅವರು ಚಾಯ್ಸ್ 3 ಹಾಕಿದ್ದಾರೆ, ಆದರೆ ಅಗ್ರಿ ಬಟನನ್ನು ಹಮ್ಕಿಲ್ಲ ಅವರು. ಹಾಗಾಗಿ ಅವ್ರದ್ದು ಯಾವುದೂ ಸೆಕೆಂಡ್ ರೌಂಡಲ್ಲಿ ನಾವು ಸೀಟ್ ಅಲಾಟ್ ಮಾಡಿಲ್ಲ ಅವರಿಗೆ. ಆಮೇಲೆ ಬಂದರು, ನಮಗೆ ಗೊತ್ತಿರಲಿಲ್ಲ, ನಾಲೆಡ್ಜ್ ಇರಲಿಲ್ಲ, ಅದು ಇದು ಅಂತೇಳಿ. ಎನಿವೆ ಅವರಿಗೂ ನಾವು ಬರೋದಕ್ಕೆ ಅವಕಾಶ ಕೊಡ್ತೀವಿ. ಈಗಾಗಲೇ ನಾನು ಹೇಳಿದ್ನಲ್ಲ, ನೋ ಆಪ್ಷನ್ಸ್ ಕೆಟಗರಿ ಥರಕ್ಕೆ ಅವರು ಬನ್ನಿ, ಫ್ರೆಶಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಇತ್ತು, ತಮ್ಮ ರ್ಯಾಂಕ್ ಇತ್ತು ಅಂತಂದರೆ ಸೀಟ್